ತಮ್ಮೆಲ್ಲರಿಗೂ ವಚನವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ. ವಚನವು ಇಂತಿದೆ: ಮೇರು ಗುಣವನರಸುವುದೇ ಕಾಗಿಯಲ್ಲಿ, ಪರುಷ ಗುಣವನರಸುವುದೇ ಕಬ್ಬುನದಲ್ಲಿ. ಮೇರು ಗುಣವನರಸುವುದೇ ಕಾಗೆಯಲ್ಲಿ, ಪರುಷ ಗುಣವನರಸುವುದೇ ಕಬ್ಬುನದಲ್ಲಿ. ಸಾಧು ಗುಣವನರಸುವುದೇ ಅವಗುಣಿಯಲ್ಲಿ, ಚಂದನ ಗುಣವನರಸುವುದೇ ತರುಗಳಲ್ಲಿ. ಸರ್ವಗುಣ ಸಂಪನ್ನ ಲಿಂಗವೇ ನೀನೆನ್ನಲ್ಲಿ, ಅವಗುಣ ನರಸುವುದೇ ಕೂಡಲ ಸಂಗಮ ದೇವ. ಜೀವಿಯಲ್ಲಿರಬಹುದಾದ ಅವಗುಣಗಳನ್ನು, ದೌರ್ಬಲ್ಯಗಳನ್ನು ಪರಮಾತ್ಮನು ಪರಿಗಣಿಸದೆ ಅನುಗ್ರಹಿಸಬೇಕೆಂಬ ಪ್ರಾರ್ಥನೆ ಈ ವಚನದ ಮುಖಾಂತರ ನಮಗೆ ಕಾಣುತ್ತೆ. ಅದನ್ನ ಕೆಲವು ಉದಾಹರಣೆಗಳಿಂದ ಸಮರ್ಥಿಸಿಕೊಳ್ತಾ ಇದ್ದಾರೆ. ಮೇರು ಪರ್ವತ ತನ್ನ ಮೇಲೆ ಕುಳಿತ ಕಾಗೆಯನ್ನ ಚಿನ್ನದ ಹಕ್ಕಿಯನ್ನಾಗಿ ಪರಿವರ್ತಿಸುತ್ತದೆ ಎಂಬುದು ರೂಢಿಯಿಂದ ಬಂದ ಒಂದು ನಂಬಿಕೆ. ಇದನ್ನ ಅವಲಂಬಿಸಿ ಬಸವಣ್ಣನವರು ಹೇಳುತ್ತಾರೆ: ಮೇರು ಪರ್ವತ ಕಾಗೆಯಲ್ಲಿ ಗುಣವನ್ನ ಹುಡುಕುವುದಿಲ್ಲ, ಯಾವ ಕಾಗೆ ಬಂದರೂ ಅದನ್ನ ಪರಿವರ್ತಿಸುತ್ತದೆ. ಹಾಗೆ ಪರುಷ ಕಬ್ಬಿಣದಲ್ಲಿ ಗುಣವನ್ನ ಅರಸುವುದಿಲ್ಲ, ಮುಟ್ಟಿದೊಡನೆ ಅದನ್ನ ಚಿನ್ನವನ್ನಾಗಿ ಮಾಡುತ್ತದೆ. ಹಣೆಗೆ ಹಚ್ಚುವ ಸಾಧು ಅಂದರೆ ಪರಿಮಳ ದ್ರವ್ಯ ಯಾರು ಹಚ್ಚಿದರೂ ಸುಗಂಧವನ್ನ ಬೀರುತ್ತದೆ. ಅವಗುಣಿಯಲ್ಲಿ ಅದು ಗುಣವನ್ನ ಹುಡುಕೋದಿಲ್ಲ. ಶ್ರೀಗಂಧದ ಮರ ತನ್ನ ಸುತ್ತಲಿನ ಮರಗಳಲ್ಲಿ ಗುಣವನ್ನ ಹುಡುಕೋದಿಲ್ಲ. ತನ್ನ ಸ್ಪರ್ಶಕ್ಕೆ ಬಂದ ಎಲ್ಲ ಮರಗಳನ್ನ ಪರಿಮಳಿತವನ್ನಾಗಿ ಮಾಡುತ್ತದೆ. ಹೀಗೆ ಇವುಗಳಲ್ಲಿಯೇ ತಾರತಮ್ಯ ಗುಣ ಇಲ್ಲದಿರುವಾಗ ಸರ್ವಗುಣ ಸಂಪನ್ನ ಲಿಂಗವೇ ನಿನ್ನೆನ್ನಲ್ಲಿ ಅವಗುಣವನರಸುವುದೇ ಎಂದು ಕೇಳುವುದು ಅರ್ಥವತ್ತಾಗಿದೆ. ಇಲ್ಲಿ ಸಾದೃಶ್ಯಗಳಲ್ಲಿ ಧ್ವನಿತವಾಗಿರುವಂತಹ ಎಲ್ಲ ಗುಣ ಲಿಂಗದಲ್ಲಿದೆ. ಮೇರು ಪರ್ವತದ ಆಶ್ರಯ ಗುಣ ಮತ್ತು ಪರಿವರ್ತನಾ ಶಕ್ತಿ, ಪರುಷದಲ್ಲಿರುವಂತಹ ಅಮೂಲ್ಯತೆ, ಸಾಧುವಿನಲ್ಲಿರುವಂತಹ ನಿರ್ಮಲತೆ, ಪರಿಶುದ್ಧತೆ, ಚಂದನದಲ್ಲಿರುವಂತಹ ಮಧುರತೆ, ಆಹ್ಲಾದಕತೆ, ಈ ಎಲ್ಲ ಗುಣಗಳನ್ನು ಒಳಗೊಂಡಿರುವಂತಹ ಲಿಂಗ ನನ್ನಲ್ಲಿ ದೋಷವನ್ನ ಹುಡುಕಬಾರದು. ನನ್ನಲ್ಲಿ ದೋಷಗಳಿದ್ದರೂ ನಿನ್ನ ಔದಾರ್ಯಗಳಿಂದ ಅವುಗಳನ್ನು ಪರಿಗಣಿಸದೆ ನನ್ನನ್ನ ಉದ್ಧರಿಸು ಎಂಬ ಈ ಮಾತಿನಲ್ಲಿ ಬದ್ಧ ಜೀವಿಗಳ ಉದ್ಧಾರದ ಅಭೀಪ್ಸೆ ಅಭಿವ್ಯಕ್ತಗೊಂಡಿದೆ. ಮೇರು ಗುಣವನರಸುವುದೇ ಕಾಗಿಯಲ್ಲಿ, ಪರುಷ ಗುಣವನರಸುವುದೇ ಕಬ್ಬಿಣದಲ್ಲಿ. ಸಾಧು ಗುಣವನರಸುವುದೇ ಅವಗುಣಿಯಲ್ಲಿ, ಚಂದನ ಗುಣವನರಸುವುದೇ ತರುಗಳಲ್ಲಿ. ಸರ್ವಗುಣ ಸಂಪನ್ನ ಲಿಂಗವೇ ನೀನೆನ್ನಲ್ಲಿ, ಅವಗುಣವನರಸುವುದೇ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಶರಣು ಶರಣಾರ್ಥಿಗಳು.